ಜ್ಞಾನಮಾರ್ಗ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು. ಇವತ್ತಿನ ಈ ವಿಡಿಯೋದಲ್ಲಿ ಸಿಂಹ ರಾಶಿ, ವೃಶ್ಚಿಕ ರಾಶಿ ಹಾಗೂ ತುಲಾ ರಾಶಿ ಈ 3 ರಾಶಿಗಳ ಮಾಸ ಭವಿಷ್ಯ ಮಾರ್ಚ್ 2025 ಬಗ್ಗೆ ಪೂರ್ತಿಯಾದ ವಿವರವನ್ನು ತಿಳಿಯೋಣ. ಅದಕ್ಕಿಂತ ಮುಂಚೆ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಜ್ಯೋತಿಷ್ಯ ವಿಚಾರಗಳನ್ನು ತಿಳಿಯಲು ನಮ್ಮ ಜ್ಞಾನಮಾರ್ಗ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ, ಇವತ್ತಿನ ಮೊದಲ ರಾಶಿ ಸಿಂಹ ರಾಶಿ. ಈ ಒಂದು ಸಿಂಹ ರಾಶಿಯ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಹೀಗಿದೆ. ನಿಮಗೆ ಈ ಒಂದು ತಿಂಗಳು ಪೂರ್ತಿ ಕೊಂಚ ಆತಂಕದ ವಾತಾವರಣದಲ್ಲಿ ಇರುತ್ತದೆ. ಆದರೆ ಕೆಲವು ಸಾಲಗಳು ವಸೂಲಿ ಆಗುವಂತಹ ಸಂದರ್ಭಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತಿದೆ. ಮೇ ತನಕ ಗುರುಬಲ ಇರುವುದಿಲ್ಲ ಎಂದು ಹೇಳಬಹುದು. ಯೋಜನೆಗಳನ್ನು ಜಾರಿ ಮಾಡುವಾಗ ಬಹಳ ಜವಾಬ್ದಾರಿಯಿಂದ ವಿವೇಚನದಿಂದ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತದೆ. ಮನೆ ದೇವರ ಪೂಜೆ ಪ್ರಾರ್ಥನೆ ತುಂಬಾ ಅವಶ್ಯಕವಾಗಿರುತ್ತದೆ. ವಿಷ್ಣು ಸಹಸ್ರನಾಮ ಪ್ರತಿದಿನ ಹೇಳಿಕೊಳ್ಳುವುದು ಅತ್ಯುತ್ತಮ ಎಂದು ಹೇಳಬಹುದು. ಹಾಗೆಯೇ ಬುಧ ಮತ್ತು ಶುಕ್ರ ರಾಹುವಿನ ಜೊತೆ ಇರುತ್ತಾರೆ. ಆದರೆ ಈ ಒಂದು ತಿಂಗಳಲ್ಲಿ ನಿಮಗೆ ಆರೋಗ್ಯ ಸಮಸ್ಯೆ ಎದ್ದು ಕಾಣಬಹುದು. ಉಸಿರಾಟದ ತೊಂದರೆ, ಅಲರ್ಜಿ, ಕಿವಿ, ಮೂಗು, ಗಂಟಲು ನೋವು ಅಥವಾ ತೊಂದರೆ ಕಂಡು ಬರಬಹುದು. ಈ ರೀತಿಯಾದಂತಹ ಆರೋಗ್ಯ ತೊಂದರೆ ಕಂಡು ಬಂದಲ್ಲಿ 7 ಚಕ್ರದ ಬ್ರಾಸ್ಲೆಟ್ ಅನ್ನು ಧರಿಸುವುದು ಉತ್ತಮ. ಈ ಒಂದು 7 ಚಕ್ರದ ಬ್ರಾಸ್ಲೆಟ್ ನಮ್ಮಲ್ಲಿ ನಿಮಗೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಸಿಗುತ್ತದೆ. ಇದನ್ನು ನಾವು ನಿಮಗೆ ನಿಮ್ಮ ಹೆಸರಿನ ಮೂಲಕನೇ ಗುರುಮುಖೇನ ಪೂಜೆ ಸಂಕಲ್ಪನ ಮಾಡಿ ಕಳುಹಿಸಿಕೊಡುತ್ತೇವೆ. ಈ ಒಂದು 7 ಚಕ್ರದ ಬ್ರಾಸ್ಲೆಟ್ ನಿಮಗೆ ಬೇಕು ಎಂದಾದರೆ ಇಲ್ಲಿ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ಗೆ ನಿಮ್ಮ ರಾಶಿಯನ್ನ ವಾಟ್ಸ್ಆಪ್ ಮೆಸೇಜ್ ಮಾತ್ರ ಮಾಡಿ. ಒಟ್ಟಾರೆ ಹೇಳುವುದಾದರೆ ಈ ಒಂದು ತಿಂಗಳು ಸಿಂಹ ರಾಶಿಯವರಿಗೆ ಮಿಶ್ರ ಫಲಿತಾಂಶವನ್ನು ನೋಡಬಹುದು. ಸ್ವಲ್ಪ ಮಟ್ಟಿಗೆ ಆರೋಗ್ಯ ಸಮಸ್ಯೆ ಎನ್ನುವುದು ಎದ್ದು ಕಾಡುತ್ತದೆ ಎಂದು ಹೇಳಬಹುದು. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ಈ ಒಂದು ವೃಶ್ಚಿಕ ರಾಶಿಯ ಮಾರ್ಚ್ ತಿಂಗಳ 2025 ಮಾಸ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. ಈ ತಿಂಗಳು ನೀವು 7ರಲ್ಲಿ ಗುರು ಹಾಗೂ ಲಾಭ ಸ್ಥಾನದಲ್ಲಿ ಕೇತು ಇದ್ದು ಬಹಳಷ್ಟು ಶುಭ ಲಾಭಗಳನ್ನು ಗಳಿಸುವಿರಿ. ಹಣದ ಅರಿವು ಕೂಡ ಉತ್ತಮವಾಗಿ ಅನುಭವಿಸುತ್ತೀರಿ. ಹಾಗೆಯೇ ನಿಮ್ಮ ಯೋಜನೆಗಳು ಸಫಲವಾಗಿ ಮತ್ತು ಉತ್ತಮವಾಗಿ ಫಲ ನೀಡುತ್ತದೆ. 5ನೇ ಮನೆಯಲ್ಲಿ ಬುಧ ಶುಕ್ರ ಇರುವುದು ಕೂಡ ನಿಮಗೆ ಸಾಕಷ್ಟು ಬಲ ನೀಡುತ್ತದೆ. ಇನ್ನು ವೃತ್ತಿಪರ ವಿಚಾರಗಳಲ್ಲಿ ಬಹಳಷ್ಟು ಯಶಸ್ಸನ್ನು ನೀವು ಕಾಣುತ್ತೀರಿ. ಸಾಕಷ್ಟು ಜನರಿಗೆ ಈ ಒಂದು ತಿಂಗಳು ವಿವಾಹ ಕೂಡ ಪ್ರಾಪ್ತಿಯಾಗಲಿದೆ. ಕಾರ್ಯಕ್ಷೇತ್ರಗಳಲ್ಲಿ ಉತ್ತಮ ಅಭಿವೃದ್ಧಿಯನ್ನು ಕೂಡ ಹೊಂದಬಹುದು. ಹಾಗೆಯೇ ಒಳ್ಳೆಯ ಅವಕಾಶಗಳು ನಿಮ್ಮ ಬೆನ್ನಿಂದೆ ಬರುತ್ತವೆ. ತಿಂಗಳ ಕೊನೆಯಲ್ಲಿ ಶನಿಯು ಪಂಚಮ ಸ್ಥಾನ ಪ್ರವೇಶ ಪಡೆಯುತ್ತಾರೆ. ಸಾರಾಗ ಜೀವನದಲ್ಲಿ ಕೊಂಚ ಅಡೆತಡೆಗಳು ಎದುರಾಗಬಹುದು. ನೀವು ಅಂದುಕೊಂಡ ಗುರಿಯನ್ನು ಮುಟ್ಟಲು ಸಾಧ್ಯವಾಗದೆ ಶ್ರಮ ಪಡುತ್ತೀರಿ ತಿಂಗಳ ಕೊನೆಯಲ್ಲಿ. ಹಾಗೆಯೇ ಶನಿಯ ಸಲುವಾಗಿ ನಿಮಗೆ ಸಾಕಷ್ಟು ಸವಾಲುಗಳನ್ನು ಕೂಡ ಎದುರಿಸಬೇಕಾಗುತ್ತದೆ. ಈ ರೀತಿಯಾದಂತಹ ತೊಂದರೆಗಳು ಅಥವಾ ಸಾಕಷ್ಟು ಕಷ್ಟ ನಷ್ಟಗಳು ನಿಮಗೆ ಕಂಡು ಬಂದಲ್ಲಿ ಹನುಮಾನ್ ಚಾಲೀಸ್ ಮಂತ್ರವನ್ನು ಪಠಿಸುವುದು ಉತ್ತಮ. ಹಾಗೆಯೇ ನಿಮ್ಮ ಕುಟುಂಬದವರ ಆರೋಗ್ಯದ ಬಗ್ಗೆಯೂ ಕೂಡ ಸ್ವಲ್ಪ ಕಾಳಜಿ ಇರುವುದು ಬಹಳನೇ ಅತ್ಯುತ್ತಮ ಎಂದು ಹೇಳಬಹುದು. ಒಟ್ಟಾರೆ ಹೇಳುವುದಾದರೆ ಈ ಒಂದು ತಿಂಗಳು ವೃಶ್ಚಿಕ ರಾಶಿಯವರಿಗೆ ಹೆಚ್ಚಿನದಾಗಿ ಅನುಕೂಲತೆಯನ್ನು ಕಾಣುತ್ತಾರೆ. ಹಾಗೆ ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆಯನ್ನು ಕೂಡ ಕಾಣುತ್ತಾರೆ. ಇನ್ನು ಮುಂದಿನ ರಾಶಿಗೆ ಬರುವುದಾದರೆ ತುಲಾ ರಾಶಿ. ಈ ಒಂದು ತುಲಾ ರಾಶಿಯ ಮಾರ್ಚ್ ತಿಂಗಳು 2025 ಪೂರ್ತಿ ಮಾಸ ಭವಿಷ್ಯವನ್ನು ತಿಳಿಯೋಣ. ಈ ತಿಂಗಳು ನಿಮಗೆ ಗುರುವು ಅಷ್ಟಮದಲ್ಲಿ ಹಾಗೂ ಶನಿಯು ಪಂಚಮದಲ್ಲಿ ಇರುವುದರಿಂದ ಮಾನಸಿಕವಾಗಿ ಅಶಾಂತಿ ಹಾಗೂ ಗೃಹ ಶಾಂತಿಗೆ ಧಕ್ಕೆ ಬರಲಿದೆ. ಬಹಳಷ್ಟು ನಷ್ಟ ಕಷ್ಟಗಳು ಕೂಡ ಅನುಭವಿಸಲಿದ್ದೀರಿ. ಆದರೆ ಈ ತಿಂಗಳು ಕೊನೆಯಲ್ಲಿ ಶನಿಯು 6ನೆಯ ಪ್ರವೇಶದಿಂದ ಪಂಚಮ ಶನಿಯಿಂದ ಮುಕ್ತಿ ದೊರೆಯುತ್ತದೆ. ಹಗುರವಾಗುತ್ತೀರಿ ನೀವು ಕಷ್ಟ ನಷ್ಟಗಳಿಂದ. ಮುಂದಿನ ದಿನಗಳಲ್ಲಿ ಗುರುವಿನ ಭಾಗ್ಯಸ್ಥಾನ ಪ್ರವೇಶದಿಂದ ಸಕಲ ವಿಷಯದಲ್ಲೂ ಶುಭ ಫಲಗಳು ನಿಮಗೆ ಸಿಗುತ್ತದೆ. ಹಣಕಾಸಿನ ವಿಚಾರದಲ್ಲಿ ಇರಬಹುದು, ಆರೋಗ್ಯದ ವಿಚಾರದಲ್ಲಿ ಇರಬಹುದು, ಹಾಗೆಯೇ ಕೌಟುಂಬಿಕ ವಿಷಯ ಇನ್ನಿತರೆಯ ವಿಷಯಗಳಲ್ಲೂ ಕೂಡ ನಿಮಗೆ ಶುಭ ಫಲಗಳು ದೊರೆಯುತ್ತದೆ. ಕೌಟುಂಬಿಕ ವಿಷಯಗಳಲ್ಲಿ ಹಿತಕರ ವಾತಾವರಣವನ್ನು ಉಂಟು ಮಾಡುತ್ತದೆ. ಈ ತಿಂಗಳು ತುಲಾ ರಾಶಿಯವರಿಗೂ ಕೂಡ ವಿವಾಹ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಕಂಡು ಬರುತ್ತಿದೆ. ಹೊಸ ನೌಕರಿ ದೊರೆಯುವಂತಹ ಅವಕಾಶ ಹೆಚ್ಚಾಗಿ ಕಂಡು ಬರುತ್ತಿದೆ. ಈ ಮಾಸದ ಆರಂಭದಿಂದಲೇ ಶುಭಾನುಕೂಲಗಳು ನಿಮಗೆ ಹೆಚ್ಚಾಗಿ ಕಂಡು ಬರುತ್ತದೆ. ಒಟ್ಟಾರೆ ಹೇಳುವುದಾದರೆ ಈ ಒಂದು ತಿಂಗಳು ತುಲಾ ರಾಶಿಯವರಿಗೆ ಅತ್ಯುನ್ನತವಾದ ತಿಂಗಳು ಎಂದು ಹೇಳಬಹುದು. ತಿಂಗಳ ಆರಂಭದಲ್ಲಿ ಸ್ವಲ್ಪ ಕಷ್ಟಗಳಿದ್ದರೂ ಕೂಡ ನಂತರದ ದಿನಗಳಲ್ಲಿ ಶುಭ ಫಲಗಳನ್ನು ಕೇಳುತ್ತೀರಿ.
ತುಲಾ ರಾಶಿ, ವೃಶ್ಚಿಕ ರಾಶಿ ಹಾಗೆ ಸಿಂಹ ರಾಶಿಗಳಿಗಾಗಿ ಮಾಡಿರ್ತಕ್ಕಂತಹ ಕೈಕಂಕಣಗಳು ಅಂದರೆ ಬ್ರಾಸ್ಲೈಟ್ಗಳು, ಇದನ್ನ ನೀವು ಕೈಯಲ್ಲಿ ಧರಿಸುವುದರಿಂದ ನಿಮಗಿರುವಂತಹ ಕಷ್ಟಗಳೆಲ್ಲವೂ ಕೂಡ ದೂರವಾಗುತ್ತದೆ. ಈ ಒಂದು ಕೈಕಂಕಣಗಳು ನಮ್ಮಲ್ಲಿ ನಿಮಗೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಕೊಡಲಾಗುತ್ತದೆ. ನಿಮ್ಮ ಹೆಸರಿನ ಮೂಲಕನೇ ಗುರುಮುಖೇನ ಪೂಜೆ ಸಂಕಲ್ಪನ ಮಾಡಿ ಕಳುಹಿಸಿಕೊಡುತ್ತೇವೆ. ನಿಮಗೇನಾದರೂ ಈ ಒಂದು ರಾಶಿ ಕೈಕಂಕಣ ಬೇಕು ಎಂದಾದರೆ ನಿಮ್ಮ ರಾಶಿಯನ್ನ ಈ ಒಂದು ವಾಟ್ಸ್ಆಪ್ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾತ್ರ ಮಾಡಿ. ಹಾಗೆಯೇ ಇದೇ ರೀತಿಯ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಜ್ಯೋತಿಷ್ಯ ವಿಚಾರಗಳನ್ನು ತಿಳಿಯಲು ನಮ್ಮ ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಇದನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಲು ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಪ್ರೀತಿ ಮತ್ತು ಸಹಕಾರಕ್ಕಾಗಿ ಅನಂತ ಧನ್ಯವಾದಗಳು.